A very good afternoon to all my dear viewers. Welcome to my YouTube channel. This is Professor Arun Giredi here. In the previous class, we are discussed about the types of company on the basis of ownership. ಮಾಲೀಕತ್ವದ ಆಧಾರದ ಮೇಲೆ ನಾವು ಕಂಪನಿ ಡಿವೈಡ್ ಅನ್ನು ನೋಡಿದೆವು. That is government and non-government company. So in today's class, we'll discuss the next part, that is on the basis of nationality ಅಂತ ನಾವಲ್ಲಿ ಕರಿತೀವಿ. ರಾಷ್ಟ್ರೀಯತೆಯ ಆಧಾರದ ಮೇಲೆ, ನ್ಯಾಷನಾಲಿಟಿ ಅಂದ್ರೆ ಏನ್ರಿ, ರಾಷ್ಟ್ರೀಯತೆಯ ಆಧಾರದ ಮೇಲೆ ನಾವು ಕಂಪ್ನಿನ ಯಾವ ರೀತಿ ಡಿವೈಡ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ. ಸೊ ಆನ್ ದ ಬೇಸಿಸ್ ಆಫ್ ನ್ಯಾಷನಾಲಿಟಿ, ನಂಬರ್ ಒನ್, ಫಸ್ಟ್ ಕಂಪ್ನಿ ಇಸ್ ಕಾಲ್ಡ್ ಆಸ್ ಅ ಡೊಮೆಸ್ಟಿಕ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಡೊಮೆಸ್ಟಿಕ್ ಕಂಪ್ನಿ, ಡೊಮೆಸ್ಟಿಕ್ ಮೀನ್ಸ್ ದೇಶೀಯ ಕಂಪ್ನಿ. ಡೊಮೆಸ್ಟಿಕ್ ಅಂದ್ರೆ ಕನ್ನಡದಾಗ ಏನ್ರಿ, ದೇಶೀಯ ಕಂಪ್ನಿ, ಅಥವಾ ಇನ್ನೊಂದು ವರ್ಡು ಸ್ವದೇಶಿ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಡೊಮೆಸ್ಟಿಕ್ ಕಂಪ್ನಿ ಮೀನ್ಸ್ ವಾಟ್? ಸ್ವದೇಶಿ ಕಂಪ್ನಿ. ಸೊ ಲೆಟ್ ಅಸ್ ಡಿಸ್ಕಸ್ what is domestic company. The word itself indicates that the company is registered in India and conducting business in India is called as a domestic company ಅಂತ ನಾವಲ್ಲಿ ಕರಿತೀವಿ. ಭಾಳ ಸಿಂಪಲ್ ಡೆಫಿನೇಷನ್, ಭಾಳ ಸಿಂಪಲ್ ಮೀನಿಂಗ್ ಐತಿ ಇಲ್ಲಿ. ವಾಟ್ ಈಸ್ ಡೊಮೆಸ್ಟಿಕ್ ಕಂಪ್ನಿ? ಸ್ವದೇಶಿ ಕಂಪ್ನಿ ಅಂದ್ರೆ ಯಾವ ಕಂಪ್ನಿಯು ಭಾರತದಲ್ಲಿ ನೋಂದಾವಣೆಯಾಗುತ್ತದೋ, ಯಾವ ಕಂಪ್ನಿ ಭಾರತದಲ್ಲಿ ನೋಂದಾವಣೆಯಾಗುತ್ತದೋ ಹಾಗೂ ಯಾವ ಕಂಪ್ನಿ ಭಾರತದಲ್ಲಿ ವ್ಯವಹಾರವನ್ನು ಮಾಡುತ್ತದೋ, ಯಾವ ಕಂಪ್ನಿ ಭಾರತದಲ್ಲಿ ವ್ಯವಹಾರವನ್ನು ಮಾಡುತ್ತದೋ ಅಂತಹ ಕಂಪ್ನಿಗೆ ನಾವೇನಂತ ಕರಿತೀವಿ? ಸ್ವದೇಶಿ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸ್ವದೇಶಿ ಕಂಪ್ನಿ. ಸೊ ಇಲ್ಲಿ ಸ್ವದೇಶಿ ಕಂಪ್ನಿ ಆಗಬೇಕಂದ್ರೆ ಫಸ್ಟ್ ಪಾಯಿಂಟ್, ವಿಚ್ ಈಸ್ ಟು ಬಿ ರಿಜಿಸ್ಟರ್ಡ್ ಇನ್ ಇಂಡಿಯಾ. ಇಟ್ ಈಸ್ ವೆರಿ ಕ್ಲಿಯರ್. ಅಂದರೆ ಕಂಪ್ನಿ ಎಲ್ಲಿ ರಿಜಿಸ್ಟರ್ ಆಗ್ಬೇಕ್ರೆ ಅದು ಇಂಡಿಯಾದಾಗ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಬಿಸ್ನೆಸ್ ಪ್ಲೇಸ್ ಇನ್ ಇಂಡಿಯಾ. ಭಾರತದಲ್ಲಿ ವ್ಯಾವಹಾರಿಕ ಸ್ಥಳವನ್ನು ಹೊಂದಿರಬೇಕು. ಬಿಸ್ನೆಸ್ ಪ್ಲೇಸ್ ಇನ್ ಇಂಡಿಯಾ. ಆ್ಯಂಡ್ ವಿಚ್ ಈಸ್ ಆಪರೇಟೆಡ್ ಥ್ರೂ ಔಟ್ ಇಂಡಿಯಾ. ಭಾರತದೆಲ್ಲೆಡೆ ತನ್ನ ವ್ಯವಹಾರವನ್ನು ಅದು ನಿರ್ವಹಿಸಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಭಾರತದೆಲ್ಲೆಡೆ ತನ್ನ ವ್ಯವಹಾರವನ್ನು ನಿರ್ವಹಿಸಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಡೊಮೆಸ್ಟಿಕ್ ಕಂಪ್ನಿ ಅಂತ ಕರಿತೀವಿ. ಮೈಸೂರು ಸ್ಯಾಂಡಲ್ ಸೋಪ್, MSIL, ಮೈಸೂರು ಸ್ಯಾಂಡಲ್, ವಾಟ್ ಎವರ್, ದೀಸ್ ಆರ್ ಆಲ್ ಡೊಮೆಸ್ಟಿಕ್ ಕಂಪ್ನೀಸ್. ಅಂದರೆ ಇಲ್ಲೇನು ರೀ, ಭಾರತದಲ್ಲಿ ವ್ಯವಹಾರವನ್ನು ಮಾಡಬೇಕು, ಭಾರತದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಅದಕ್ಕೆ ನಾವು ಡೊಮೆಸ್ಟಿಕ್ ಅಂತ ಕರಿತೀವಿ. ಯಾಕೆ ಇಂಡಿಯಾ ತೊಗೊಂಡು? ಬಿಕಾಸ್ ವಿ ಆರ್ ಇಂಡಿಯನ್ಸ್. ಅದೇ ರೀತಿ ಬೇರೆ ಬೇರೆ ದೇಶವರು ಅವ್ರವ್ರ ದೇಶವ್ರು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಡೊಮೆಸ್ಟಿಕ್ ಅಂತ ಕರೀತಾರೆ. ಸ್ವದೇಶಿ ವಸ್ತುಗಳು ಅಂತ. ಲೈಕ್ ಈಗ ಪ್ರೈಮ್ ಮಿನಿಸ್ಟರ್ ಲೋಗೋ ಪ್ರಕಾರ ಮೇಕ್ ಇನ್ ಇಂಡಿಯಾ, ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಬೇಡಿಕೆ ಬರಲಿ ಅಂತ. ಸೊ ಅಂದರೆ ವಿ ಶುಡ್ ಯೂಸ್ ಮೋರ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ. ಹಾಗಾಗಿ ಡೊಮೆಸ್ಟಿಕ್ ವರ್ಡ್ ಬಹಳ ಮುಖ್ಯ. ಡೊಮೆಸ್ಟಿಕ್ ಅಂದರೆ ದೇಶೀಯ ಅಂತ ಕರಿತೀವಿ ನಾವು. ಯಾವ ಕಂಪ್ನಿ ಅದೇ ದೇಶದಲ್ಲಿ ಹುಟ್ಟಿ ಅದೇ ದೇಶದಲ್ಲಿ ವ್ಯವಹಾರ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸಿಂಪ್ಲಿ ಡೊಮೆಸ್ಟಿಕ್ ಕಂಪ್ನಿ ಅಂತ. ಅದೇ ದೇಶದಲ್ಲಿ ಬದಲಾಗಿ ನಾವು ಯಾವ ವರ್ಡ್ ಯೂಸ್ ಮಾಡಿವಿ ಇಲ್ಲಿ? ಭಾರತದಲ್ಲಿ ಅಂತ. ಬಿಕಾಸ್ ವಿ ಆರ್ ಇಂಡಿಯನ್ಸ್. ಸೊ ವಾಟ್ ಈಸ್ ಅವರ್ ಡೊಮೆಸ್ಟಿಕ್ ಕಂಪ್ನಿ? ಅವರ್ ಕಂಪ್ನಿ ಸ್ಟಾರ್ಟೆಡ್ ಇನ್ ಇಂಡಿಯಾ ಆ್ಯಂಡ್ ಹ್ಯಾವಿಂಗ್ ಆಪರೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ವ್ಯವಹಾರವನ್ನು ಮಾಡಬೇಕು ಹಾಗೂ ಭಾರತದೆಲ್ಲೆಡೆ ನೋಂದಾವಣೆ ಆಗಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ವಾಟ್ ಅಬೌಟ್ ದ ಸೆಕೆಂಡ್ ಒನ್ ಈಸ್ ಫಾರಿನ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಫಾರಿನ್ ಕಂಪ್ನಿ ಅಂದ್ರೆ ಏನು ರೀ? ವಿದೇಶಿ ಕಂಪ್ನಿ ಅಂತ. ವಿದೇಶಿ ಕಂಪ್ನಿ. ಸೆಕ್ಷನ್ 242 ಆಫ್ 2013 ಆ್ಯಕ್ಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಫಾರಿನ್ ಕಂಪ್ನಿ? ಫಾರಿನ್ ಕಂಪ್ನಿ ಈಸ್ ಒನ್ ವಿಚ್ ಈಸ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ. ವಾಟ್ ಡು ಯು ಮೀನ್ ಬೈ ಇನ್ಕಾರ್ಪೊರೇಟೆಡ್? ಯಾವ ಕಂಪ್ನಿಯು ಭಾರತದ ಹೊರಗಡೆ ನೋಂದಾವಣೆಯಾಗಿರುತ್ತದೋ, ಇದು ವರ್ಡ್ ಬಹಳ ಮುಖ್ಯ. ಭಾರತದ ಹೊರಗಡೆ ನೋಂದಾವಣೆಯಾಗಿರುತ್ತದೋ, ಸೊ ಅಂಥ ಕಂಪ್ನಿಗೆ ನಾವೇನಂತ ಕರಿತೀವಿ? ವಿದೇಶಿ ಕಂಪ್ನಿ ಅಂತ ಕರಿತೀವಿ. ಸೊ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ. ಕಂಪಲ್ಸರಿ ದೇ ಹ್ಯಾವ್ ಟು ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ, ನಾಟ್ ರಿಜಿಸ್ಟರ್ಡ್ ಇನ್ ಇಂಡಿಯಾ. ಬಟ್ ದ ಕಂಡೀಷನ್ ಈಸ್ ದ್ಯಾಟ್ ದೇ ಆರ್ ಹ್ಯಾವಿಂಗ್ ಪ್ಲೇಸ್ ಆಫ್ ಬಿಸ್ನೆಸ್ ಇನ್ ಇಂಡಿಯಾ. ನೋ ಪ್ರಾಬ್ಲಮ್. ಅವರು ವ್ಯಾವಹಾರಿಕ ಸ್ಥಳ ಭಾರತದಲ್ಲಿದ್ದರೆ ಯಾವುದೇ ತೊಂದರೆ ಇಲ್ಲ. ಬಟ್ ದೇ ಆರ್ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ. ಆಮೇಲೆ ದೇ ಕ್ಯಾನ್ ಆ್ಯಕ್ಟ್ ಆಸ್ ಅ ಏಜೆಂಟ್ ಆರ್ ಫಿಸಿಕಲಿ ಥ್ರೂ ಎಲೆಕ್ಟ್ರಾನಿಕ್ ಮೋಡ್. ಅಂದರೆ ಏನು ರೀ, ಅವರು ಏಜೆಂಟ್ ಆಗಿ ಕೆಲಸ ಮಾಡ್ಬೋದು, ವ್ಯವಹಾರವನ್ನು ಇಟ್ಕೊಂಡು ಬ್ರ್ಯಾಂಚ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಫಾರಿನ್ ಕಂಪ್ನಿ ಅಂತ ಕರಿತೀವಿ. ಆಮೇಲೆ ಕಂಡಕ್ಟ್ ಬಿಸ್ನೆಸ್ ಇನ್ ಇಂಡಿಯಾ ಇನ್ ಎನಿ ಮ್ಯಾನರ್. ಯಾವುದೇ ರೂಪದಲ್ಲಿ ಅವರು ಭಾರತದಲ್ಲಿ ವ್ಯವಹಾರವನ್ನು ಮಾಡ್ಬೋದು. ಬಟ್ ದ ಪಾಯಿಂಟ್ ಈಸ್ ವಿದಿನ್ 30 days ಆಫ್ ದೇರ್ ಎಸ್ಟಾಬ್ಲಿಷ್ಮೆಂಟ್ ದೇ ಹ್ಯಾವ್ ಟು ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್ಸ್. ದೇ ಹ್ಯಾವ್ ಟು ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್. ನೋಡಿ ಬಹಳ ಮುಖ್ಯ ಆಯ್ತಿದು. ರಿಜಿಸ್ಟ್ರೇಷನ್ ಆದ 30 ದಿವಸ ಒಳಗೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅವರು. ಯಾವ ಡಾಕ್ಯುಮೆಂಟ್ಸ್ ಕೊಡ್ಬೇಕ್ರಿ? ಫಾರಿನ್ ಕಂಪ್ನಿದವರು. ಯಾರಿಗೆ? ರಿಜಿಸ್ಟ್ರಾರ್ಗೆ. ಭಾರತದಲ್ಲಿರ್ತಕ್ಕಂಥ ರಿಜಿಸ್ಟ್ರಾರ್ಗೆ. ಯಾವ ಸ್ಟೇಟ್ ಒಳಗೆ ಮಾಡ್ತಿರ್ತಾರೆ ಆ ಸ್ಟೇಟದ ರಿಜಿಸ್ಟ್ರಾರ್ ಪರ್ಮಿಷನ್ ತೊಗೋಬೇಕು. ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅಂತ ಕೊಟ್ಟಾರೆ ನೋಡಿರಿ ಅವರು. ಫುಲ್
ಅಡ್ರೆಸ್ ಆಫ್ ಅ ಪ್ರಿನ್ಸಿಪಲ್ ಆರ್ ರಿಜಿಸ್ಟರ್ಡ್ ಆಫೀಸ್ ಆಫ್ ಅ ಕಂಪ್ನಿ. ಅಂದರೆ ನೀವು ಎಲ್ಲಿ ನಿಮ್ಮ ಆಫೀಸ್ ತೆಗಿತೀರಿ ಅದರ ಅಡ್ರೆಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ನೀವು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊರಿ, ಅಲ್ಲಿ ಅಡ್ರೆಸ್ಸನ್ನು ನೀವು ಕೊಡಬೇಕು. ಯಾರಿಗೆ? ರಿಜಿಸ್ಟ್ರಾರಿಗೆ. ನೆನಪಿಟ್ಕೊರಿ, ಇಫ್ ಯು ಆರ್ ರನ್ನಿಂಗ್ ಅ ಫಾರಿನ್ ಕಂಪ್ನಿ ಇನ್ ಇಂಡಿಯಾ, ಫಾರಿನ್ ಕಂಪ್ನಿ ಭಾರತದಲ್ಲಿ ಬಂತು ಅಂದ್ರೆ ಅವ್ರು ಏನೇನು ಸಬ್ಮಿಟ್ ಮಾಡಬೇಕು ಅಂದರೆ, ನಂಬರ್ 1 ದ ಅಡ್ರೆಸ್ ಆಫ್ ಪ್ರಿನ್ಸಿಪಾಲ್, ಮೂಲ ವ್ಯಕ್ತಿಯ ವಿಳಾಸ ಅಥವಾ ನೋಂದಾವಣಾಧಿಕಾರಿ ಸ್ಥಳದ ವಿಳಾಸ ಅಂತ ನಾವಲ್ಲಿ ಕರಿತೀವಿ. ದ ಸೆಕೆಂಡ್ ಒನ್, ಫುಲ್ ಅಡ್ರೆಸ್ ಆಫ್ ಆಫೀಸ್ ಆಫ್ ಅ ಕಂಪ್ನಿ ಇನ್ ವಿಚ್ ದ ಬಿಸ್ನೆಸ್ ಈಸ್ ಸಿಚುವೇಟೆಡ್, ಕಂಪ್ಲೀಟ್ ಅಡ್ರೆಸ್ಸನ್ನು ಅವರಲ್ಲಿ ಬರೀಬೇಕು. ಆಮೇಲೆ ದ ಫುಲ್ ಅಡ್ರೆಸ್ ಆಫ್ ಅ ಪರ್ಸನ್ ಹೂ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಅದನ್ನು ಯಾರು ನೋಡ್ಕೊಂಡು ಹೋಗ್ತಿರ್ತಾರೋ ಆ ವ್ಯಕ್ತಿಯ ಅಡ್ರೆಸ್ ಇರಬೇಕು. ಯಾಕೆಂದರೆ ಅದು ಫಾರಿನ್ ಕಂಪ್ನಿ ಇರೋದ್ರಿಂದ ಅಲ್ಲಿ ಫಾರಿನರ್ಸ್ ಇರ್ತಾರೆ ಅವರು. ಆದರೆ ಯಾವ ವ್ಯಕ್ತಿ ಇಂಡಿಯಾದಾಗ ಆಪ್ರೇಟ್ ಮಾಡ್ತಾನೆ ಆ ಕಂಪ್ನಿನ, ಆ ವ್ಯಕ್ತಿ ಅಡ್ರೆಸ್ ಬರೀಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಚಾರ್ಟರ್ ಆ್ಯಂಡ್ ಮೆಮೊರಂಡಮ್ ಬರೀಬೇಕು ಅವ್ರು ಕ್ಲಿಯರಾಗಿ, ಮನವಿ ಪತ್ರವನ್ನು ಕರೆಕ್ಟಾಗಿ ಇಟ್ಕೋಬೇಕು. ಅಂದರೆ ನಾವು ಇಂಥ ಕಂಪ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಈ ಲ್ಯಾಂಗ್ವೇಜ್ ಒಳಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ. ಆ್ಯಂಡ್ ದ ಲಾಸ್ಟ್ ಒನ್ ಪಾಯಿಂಟ್ ಈಸ್ ದ ಲಿಸ್ಟ್ ಆಫ್ ಡಿರೆಕ್ಟರ್ಸ್ ಅಂತ ಕರಿತೀವಿ ನಾವು. ಅಂದರೆ ನಿರ್ದೇಶಕರು ಯಾರ್ಯಾರು ಅದಾರ, ಅವ್ರ ಹೆಸರು ಮತ್ತು ನ್ಯಾಷನಾಲಿಟಿ ಅದನ್ನು ನಾವಲ್ಲಿ ಬರೀಬೇಕು. ಸೊ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಫಾರಿನ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ಫಾರಿನ್ ಕಂಪ್ನಿ ಅಂದ ಸಿಂಪಲ್ ವರ್ಡ್, ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ದ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ, ದಿಸ್ ಈಸ್ ಅ ಫಸ್ಟ್ ವರ್ಡ್. ಭಾರತದ ಹೊರಗಡೆ ನೋಂದಾವಣೆ ಆಗಬೇಕು, ಬಟ್ ಇಟ್ಸ್ ಪ್ಲೇಸ್ ಆಫ್ ಬಿಸ್ನೆಸ್ ಇನ್ ಇಂಡಿಯಾ, ಭಾರತದಲ್ಲಿ ತನ್ನ ವ್ಯಾವಹಾರಿಕ ಸ್ಥಳವನ್ನು ಹೊಂದಿರಬೇಕು. ಆ್ಯಂಡ್ ಮೋರ್ ಓವರ್ ದೇ ಆರ್ ಟೇಕಿಂಗ್ ದಿ ಪರ್ಮಿಷನ್ ಫ್ರಮ್ ರಿಜಿಸ್ಟ್ರಾರ್, ಯಾರ ಕಡೆಯಿಂದ ಅನುಮತಿಯನ್ನು ತೊಗೋಬೇಕ್ರಿ ಅವರು, ನೋಂದಾವಣಾಧಿಕಾರಿಯಿಂದ ಅನುಮತಿ ತೊಗೋಬೇಕು. ಸೊ ಫಾರ್ ದ್ಯಾಟ್ ವಾಟ್ ದೇ ಆರ್ ಸಪೋಸ್ ಟು ಮೇಂಟೈನ್ ದ ಕಂಪ್ಲೀಟ್ ಅಡ್ರೆಸ್ ವೇರ್ ದೇ ಆರ್ ಸಪೋಸ್ ಟು ಸ್ಟಾರ್ಟ್, ಅಂದರೆ ಯಾವ ನಿಗದಿತ ಸ್ಥಳದಲ್ಲಿ ತಮ್ಮ ವ್ಯವಹಾರವನ್ನು ಮಾಡಬೇಕು ಆ ಅಡ್ರೆಸ್ಸನ್ನು ಅವರು ಕೊಡಬೇಕು. ಅಟ್ ದ ಸೇಮ್ ಟೈಮ್ ದೇ ಆರ್ ಸಪೋಸ್ ಟು ಸಬ್ಮಿಟ್ ದ ಮೆಮೊರಂಡಮ್ ವಿಚ್ ಈಸ್ ರಿಕ್ವೈರ್ಡ್ ಟು ಕಮೆನ್ಸ್ ದ ಬಿಸ್ನೆಸ್, ಅಂದರೆ ಮನವಿ ಪತ್ರವನ್ನು ಅವರು ಪೂರೈಕೆ ಮಾಡಬೇಕು ವ್ಯಾವಹಾರಿಕ ಸ್ಥಳವನ್ನು ಪೂರೈಸಲು ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಾರಿನ್ ಕಂಪ್ನಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಆನ್ ದ ಬೇಸಿಸ್ ಆಫ್ ನ್ಯಾಷನಾಲಿಟಿ 2 important point. One is a domestic company which is operated in India and which is having business place in India and business throughout India. ಭಾರತದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು, ಭಾರತದಲ್ಲಿಯೇ ವ್ಯವಹಾರವನ್ನು ಮಾಡಬೇಕು ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ವಾಟ್ ಅಬೌಟ್ ದ ಫಾರಿನ್ ಕಂಪ್ನಿ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ಬಟ್ ಹ್ಯಾವಿಂಗ್ ಎ ಬಿಸ್ನೆಸ್ ಪ್ಲೇಸ್ ಇನ್ ಇಂಡಿಯಾ, ಆದರೆ ಭಾರತದಲ್ಲಿ ವ್ಯವಹಾರಕ್ಕೆ ಸ್ಥಳವನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಕಂಪ್ನಿ, IBM ಕಂಪ್ನಿ, ಯು ಕ್ಯಾನ್ ಟೆಲ್ ಎನ್ ನಂಬರ್ ಆಫ್ ಕಂಪ್ನೀಸ್ ಫಾರ್ ದ ಫಾರಿನ್ ಕಂಪ್ನಿ ಅಂತ ಕರಿತೀವಿ ನಾವು. ವಿದೇಶಿ ಕಂಪ್ನಿಗಳಿಗೆ ಸಾಕಷ್ಟು ಉದಾಹರಣೆಯನ್ನು ನಾವು ಕೊಡ್ಬೋದು. ದೇ ಆರ್ ಆಪರೇಟಿಂಗ್ ಇನ್ ಇಂಡಿಯಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ today's class on the basis of nationality. Thanks for watching the video. Remaining we'll see in next class.